ಲೊಕೇಶನ್ ಕೊಡ್ಲೇ ಏನು ಆಯ್ತು ಗೈಸ್, ಫುಲ್ ಚುರು ಚುರು ಬಿಸಿಲೈತಿ. ಟೈಮ್ ಡಿಸಿಪ್ಲಿನ್ ಇಲ್ಲ ಅಂತ ಮುಖ ತೋರ್ಸವಲ್ರು. ಇಷ್ಟೋದಂಕ ಎಲ್ಲ ಕಾಮಿಡಿ ಹೊತ್ತು, ಫನ್ ಹೊತ್ತು, ಎಲ್ಲ ಹೊತ್ತು. ಈಗ ಜಗಳ ಆಗ್ತೈತಿ. ನಾನು ಹಾಕುವರೆಗೆ ಎದುರಿಡೆ ಕೂತು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಗಾಯ್ಸ್, ಹೆಂಗದೀರಿ ಎಲ್ಲರೂ? ನಮ್ದು ಈ ಸತಿ ವೀಕೆಂಡ್ ಪ್ಲಾನ್ ಎಲ್ಲ ಐತಂದ್ರೆ ಒಂದು ಲೊಕೇಶನ್ ಹೊಂಟೀವಿ. ಯಾವ್ದಂದ್ರ ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ಟೆಂಪಲ್. ಮೆಟ್ರೋಲೆ ಹೋದ್ರೆ ಭಾಳ ಲೇಟ್ ಅಂತಾನೆ ಸೊ ಕ್ಯಾಬ್ ಬುಕ್ ಮಾಡೀವಿ. ಸೊ ಅಲ್ಲಿ ಹೋಗಿಂದ ಮುಂದೆ ನೋಡೋಣ ಏನೈತಿ ಅಲ್ಲಿ ಅಂತ. ಸೊ ಲೆಟ್ಸ್ ಗೋ ಗೈಸ್. ಆಲ್ರೆಡಿ ಲೊಕೇಶನ್ದಾಗಿದ್ದೀವಿ. ಟೆಂಪಲ್ ಕಾಣಕ್ತೈತಿ, ಬಟ್ ಟೆಂಪಲ್ ಎಂಟ್ರೆನ್ಸ್ ಕಾಣವಲ್ದು. ಗುಡಿ ಸುತ್ತ ಹೊಡೆಯಾಕತ್ತೀವಿ ಆ ಕಡೆ ಕಡೆ. ಎಲ್ಲ ಏನ್ ತೋರಿಸ್ಲಿ? ನಂಬ್ಲಿ, ನಾ ಹೇಳತ್ತೀನಿಲ್ಲ, ಕರೆನೇ ಹೇಳ್ತೀನಿ. ಏನು ಆಯ್ತು ಗೈಸ್, ಜಸ್ಟ್ ಮಿಸ್ ಗೈಸ್. ಡಿಚ್ಚಿಗಿ ಗೈಸ್ ನೋಡಿ ಇಲ್ಲಿ ಗೈಸ್, ನನ್ನ ಫ್ರೆಂಡ್ಸ್ ಎಲ್ಲ ಟೈಮ್ ಸೆನ್ಸ್ ತುಂಬಾ ಇದೆ. ಏನಂದ್ರೆ ನಾವು ಅವ್ರಿಗೆ 10 ಗಂಟೆಗೆ ರೆಡಿ ಹಬ್ಬ ಅಂದ್ರೆ ಈಗ ಆಲ್ರೆಡಿ ಟೈಮ್ 2 ಗಂಟೆ ಆಗೈತೆ. ಅಂದ್ರೆ 1:15 ಬಿಟ್ಟಿದ್ದಕ್ಕೆ 2:30 ಬಂದೀವಿ. ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗೈತಿ ಗೈಸ್. ಇದು 4:30ಗೆ ಓಪನ್ ಆಗ್ತದ. ಇಲ್ಲಿ ನೋಡಿದ್ರೆ ಫುಲ್ ಚುರು ಚುರು ಬಿಸಿಲೈತಿ. ಬಿಸಿಲಾಗ ನಾವು ನೀರು ಬಾಟಲು ತಂದಿಲ್ಲ. ಇಲ್ಲಿ ಏನೂ ಸಿಗವಲ್ತ, ಅದು ವಜ್ಜ ಐತಿ. ಇಲ್ಲಿ ಯಾವುದೋ ಒಂದು ಮಠ ಕಾಣತೈತಿ, ಓಪನ್ ಐತೆ, ನೋಡ್ತೀವಿ. ಅಲ್ಲಿ ತನಕ ವೇಟ್ ಮಾಡಕ್ಕೆ ಕರೆ ಹೆವಿ ಬಿಸಿಲು ಐತಿ ಗೈಸ್. ಸೊ ಟೈಮ್ ಸೆನ್ಸ್ ಭಾಳ ಕೆಟ್ಟ ಟೈಮ್ ಸೆನ್ಸ್ ಐತಿ ನನಗೂ ನನ್ನ ಫ್ರೆಂಡ್ಸಿಗೂ. 10 o'clock ಶೆಡ್ಯೂಲ್ ಮಾಡಿದ್ದು, ನಾವು ಬಂದೀವಿ 1:15 ಅಂದ್ರೆ ತಿಳ್ಕೊರಿ ಎಷ್ಟು ಟೈಮ್ ಸೆನ್ಸ್ ಐತಿ ನಮಗಂತ. ವಜ್ಜ ಐತಿ ನಮ್ಮ ಜೀವನ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಪ್ಪ ಫುಲ್ ಬಿಸಿಲು ಐತಿ ಗೈಸ್. ಈಗ ಇಲ್ಲಿ ಒಂದು ಗಿಡದ ಬುಡಕ್ ನಿಂತೀವಿ ಸ್ಕೂಟಿ. ಇಲ್ಲಿ ನನ್ನ ಫ್ರೆಂಡ್ಸ್ ಅಲ್ಲಿ ತಾವು ಲೇಟ್ ಮಾಡಿದ ಸಂಬಂಧ ನನಗೆ ಭಯ ಆತಾರು. ನೋಡ್ರಿ ಇಲ್ಲಿ ಲೇಟ್ ಆಗಿದೆ ಯಾವ ಸಂಬಂಧ ಅಂದ್ರೆ ಇವನ್ ಸಂಬಂಧ. ಆ್ಯಕ್ಚುಲಿ 10 ಗಂಟೆಗೆ ನಾವು 3 ಜನ ರೆಡಿ ಇದ್ವಿ. ಬಟ್ ಇವ ಅದಲ್ಲ ಅದ ಭಾಳ ಲೇಟ್ ಮಾಡಿದ್ನ. ನಾ ಯಾಕೆ ಬರ್ಲಿ ಅನ್ಕೊಂಡು 10:30 ಆದ್ ನಾವು 2:15 ಬಂದಾನು. ಈಕಿ ಪಾಪ ಗೈಸ್, ಈಕಿ 8 ಗಂಟೆಗೆ ಎದ್ದು ಫುಲ್ ರೆಡಿ. 10 ಗಂಟೆಗೆ ಅಂದ್ರೆ ಮೇಡಮ್ ನಾವು ಫುಲ್ ರೆಡಿ ಹೋಗೋಣ ನಡೀರಂತ. ಇವ ಲೆಜೆಂಡ್ ಗೈಸ್. ಇವ 11 ಗಂಟೆಗೆ ನಾ ರೆಡಿ ಆಗಿನಂತ ಹೇಳ್ದವ. ಉಟ್ರು ಮುಖ ತೋರ್ಸೋವಲ್ರ ಅಂದ್ರೆ ಅವ್ರಿಗೆ ಅಷ್ಟು ಅಸಹ್ಯ ಆಗ್ತದೆ. ಯಾಕಂದ್ರೆ ಟೈಮ್ ಡಿಸಿಪ್ಲಿನ್ ಇಲ್ಲ. 10 ಗಂಟೆಗೆ ಅಂದವರು 2:15 ಬಂದೀವಂತ. ಟೈಮ್ ಡಿಸಿಪ್ಲಿನ್ ಇಲ್ಲ ಅಂತ ಮುಖ ತೋರ್ಸೋವಲ್ರು. ಈಗ 4:15 ಆಗೋ ತನಕ ಈ ಬಿಸ್ಲಾಗ ನಿಂದ್ರಬೇಕಾ, ಅದು ನಮಗೆ ವಜ್ಜೆ ಐತಿ. ಸ್ಕೂಟಿ ಮೇಲೆ ಕೊಡ್ತೇನೆ ತೋರಸ. ಈಗ ಹೇಳಿ, ಇನ್ನೊಮ್ಮೆ ಹೇಳು ಡೈಲಾಗ್. ಕುಂಡಾಗ ಜಾಗಿಲ್ಲ ಅಂತ ಅವ್ ಕೂತಿದ್ದ ಪ್ಲೇಸ್ ನೋಡ್ರಿ. ಹಂಗೆ ಆ ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್. ಗೈಸ್ ನಮಗೆ ಕರೆಗ್ಲೂ ಸೆನ್ಸ್ ಇಲ್ಲ, ಫುಲ್ ಸೆನ್ಸ್ ಇಲ್ಲ. ಅಂದ್ರೆ ಲೇಟ್ ಆಗೈತಿ, ಬಂದು ಬಿಸ್ಲಾಗ ನಿಂತೀವಿ ಅಂದ್ರೂ ಸೆನ್ಸ್ ಇಲ್ಲ. ಹಲ್ ಕಿಶಕತ್ತೀವಿ. ವಿಮಾನ ಗೈಸ್ ಈಗ ಜಗಳ ಆಗ್ತದೆ ನಮ್ಮ ಬಳಿ, ಸೀರಿಯಸ್. ಇಷ್ಟೋದಂಕ ಎಲ್ಲ ಕಾಮಿಡಿ ಹೊತ್ತು, ಫನ್ ಹೊತ್ತು, ಎಲ್ಲ ಹೊತ್ತು. ಈಗ ಜಗಳ ಆಗುತ್ತೆ. ಯಾರ ಸಂಬಂಧ ಲೇಟ್ ಆಯ್ತು, ಎದಕ್ಕೆ ಲೇಟ್ ಆಯಿತು, ಯಾರು ಎಷ್ಟಕ್ಕೆ ರೆಡಿ ಆದರು, ಟೈಮ್ ಸೆನ್ಸ್ ಯಾಕಿಲ್ಲ, ಇದಕ್ಕೆಲ್ಲ ಮೇನ್ ಕಾರಣ ಇಲ್ಲ ಗೈಸ್. ನಾ ರೆಡಿ ಆಗಿದ್ನಿ. ನಾ 11 ಗಂಟೆಗೆ ರೆಡಿ ಆಗಿದ್ನಿ. ಸಾರಿ, ನಾನು 10 ಗಂಟೆ ಹೇಳಿದ್ರು ಶೆಡ್ಯೂಲ್. ಈ ಅಕ್ಕ ಹೇಳಿದ್ಲು 10 ಗಂಟೆಗೆ ಹೋಗೋಣ ಅಂತ. ಆದ್ರೆ ಅಕ್ಕನ ಎಷ್ಟೊತ್ತಿಗೆ ರೆಡಿ ಆಗಿದ್ಲು ಹೇಳುವ? ಎಲ್ಲ ಸುಳ್ಳು. ಮಗಳು 10 ಗಂಟೆಗೆ ಅಂತ ಹೇಳೋದವಳು ಮುಸುಡಿ ನೋಡ್ರಿ, ಮುಖ ನೋಡಿ ಗೈಸ್. ಇಲ್ಲಿ 4:15 ಅಂತ ಹೇಳ್ದವನು. ನಾನು 4:15 ಎದುರಿಡೆ ಕೂತು ಎಲ್ಲ ಸುಳ್ಳು. ಇವನ್ ಸಂಬಂಧ ಲೇಟ್ ಆಗಿದ್ದ. 2 ಗಂಟೆ ಆದ್ರೂ ಹೊರಗೆ ಬರಕ್ಕೆ ರೆಡಿ ಇದ್ದಿದ್ದಿಲ್ಲ. 1:15 ಲಾಸ್ಟಿಗೆ 1:15 ಕ್ಯಾಬ್ ಹತ್ತಿದ್ದ. ಅಲ್ಲಿ ತನಕ ಇಲ್ಲ
ಇವನು ಅಲ್ಟ್ರಾ ಲೆಜೆಂಡ್. 11:30 ಇಲ್ಲ 12 ಗಂಟೆಗೆ 12 ಗಂಟೆಗೆ ನಾನು ನಾಷ್ಟ ಮಾಡಿ ರೆಡಿ ಆಗಿನಂತವ. 12 ಗಂಟೆಗೆ ನಾನು ನಾಷ್ಟ ಮಾಡಿ ರೆಡಿ ಆಗಿನಂತ ಹೇಳತ್ತಾನು. ಇಲ್ಲ ಗೈಸ್, ಆದ್ರೆ ಖರೆ ಆ್ಯಕ್ಚುಲಿ ಎಲ್ಲಾರ ಕಡೆಯಿಂದನೂ ಲೇಟ್ ಆಗೈತಿ. ಆದ್ರೆ ಇಲ್ಲ ಹೆಚ್ಚು ಇವನ್ ಕಡೆಯಿಂದ ನಾ ಇಂಟ್ರಡಕ್ಷನ್ ಕೊಟ್ಟಿಲ್ಲಲ್ಲ ನನ್ನ ಫ್ರೆಂಡ್ಸ್ ಯಾರ್ದು ಕೊಡ್ತೀನಿ. ಬೆಂಗಳೂರಿಗೆ ಬಂದ್ರು ಟೈಮ್ ಸೆನ್ಸ್ ಕಲ್ತಿಲ್ಲಾಗಿ ನಾನ್ ಸೆನ್ಸ್. 2 ಗಂಟೆಗೆ ಬಾರೋ ಅಂದ್ರೆ 4 ಗಂಟೆಗೆ ಬಂದಿದ್ದಾಗಿ ಮೂದೇವಿ. ಗೈಸ್ ಬಟ್ ಈಗ ತಮ್ಮನೇಲ್ ಫೋಟೋ ಹೊಡ್ಕೊಂಡು ನಡೀರ್ಲ, ತಮ್ಮನೇಲ್ ಫೋಟೋ ಹೊಡ್ಕೊಂಡು ನಡಿ. ಅಲ್ಲಿ ಕಂಪನಿ ಇಲ್ಲ ಅಂದ್ರ ನಾ ಹೇಳಿ ಅದ ತಮ್ಮನೇಲ್ ಏನು ಏನು ಇದು ತಂಬು ಇದೀನಿ ಅಲ್ಲ ಕಂಪನಿ ಶಗನಿ ಅಲ್ಲಿ ನಡಿ. ಬ್ಯಾಕ್ ಗ್ರೌಂಡ್ ಚಂದ ಐತಿ. A few inches later. ಎಲ್ಲೇ ಕರ್ಕೊಂಡು ಹೊಂಟ ಗೈಸ್, ಎಲ್ಲಿಗಂತ ಗೊತ್ತಿಲ್ಲ. ಅದನ್ನ ನೋಡ್ತಾರೆ ಇದನ್ನ ನೋಡ್ತಾರೆ, ಅಲ್ಲಿ ಹೋಗೋನೇನು ಇಲ್ಲಿ ಹೋಗೋನೇನಂತ. ಖರೆ ಬಾಕೆಟ್ ಹಸುವಾಗ್ಯಾವ ಎಲ್ಲರಿಗೂ. ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಗೊತ್ತಿಲ್ಲ. ಖರೆ ಹೋಗೋಣ ನಡ್ರಿ. ನೋಡ್ರಪ್ಪ, ಏನೇನ್ ಮಾಡ್ಬೇಕು ಅಂತ ಹೊಸ ಐಡಿಯಾಗಳು ಏನಾದ್ರೂ ಇದ್ರೆ ಈಗ್ಲೇ ಒದರ್ಬಿಡಿ. ಗೈಸ್ ಫೈನಲಿ ಊಟ ಮಾಡಕ್ ಬಂದ್ವಿ. ಇನ್ನೀಗ ಜಸ್ಟ್ ನಾವು ಎಳ್ನೀರು ಕೊಡೋದು ಬಂದ್ವಿ. ನೆಕ್ಸ್ಟ್ ಊಟ ಮಾಡಕ್ ಬಂದ್ವಿ. ಮಾತು ಬರೋವಲ್ಲು, ಅದನ್ನ ಮೆನ್ಯೂ ನೋಡಿ ಏನು ಬರೋವಲ್ತು ಗೈಸ್. ಸುಮ್ಮನೆ ಒಂದು ಸ್ಯಾಂಪಲ್ ಊಟ ಮಾಡಿ ಬರೋಣ ಅಂತ ಬಂದರು. ನಾವು ಮೆನ್ಯೂ ನೋಡಿ ಮಾತಾ ಬರೋವಲ್ದಂತ ಎಲ್ಲರೂ ಸ್ಯಾಲ್ರಿ ಖಾಲಿ ಮಾಡ್ಕೊಂಡು ಕೂತಾರು. ಆದರೂ ಇಲ್ಲಿ ನೋಡಿದ್ರೆ ಇಂಥ ಆ್ಯಂಬಿಯನ್ಸಿಗೆ ಬಂದೀವಿ. ಆಸೆ ಆಯ್ತು, ಇದು ಭಾಳ ರೇಟ್ ಇಲ್ಲ. ಅಷ್ಟು ಹಾಂ 1 ವೀಕ್ ತನಕ ಸಾಕಲ್ಲ. ನೆಕ್ಸ್ಟ್ ವೀಕ್ ಸ್ಯಾಲ್ರಿ ಬರ್ತಾವ ಗೈಸ್. ನಾವೆಲ್ಲ ನಮಗಂತೂ ನಾವಿಬ್ರು ಸಾಕಾಗಿ ಹೋಗಿ ಎಳ್ನೀರು ಕುಡಿದು ಬಂದ್ವಿ. ನಾವಂತೂ ಬಿರಿಯಾನಿ ಕ್ಯಾಂಡಿಡೇಟ್ಸ್ ಅಲ್ಲ, ವೆಜಿಟೇರಿಯನ್ಸ್. ನಮ್ದಂತೂ ಎಳ್ನೀರು ಒಂದು ದಮ್ ಆಗೈತಿ. ಫುಲ್ ಮಸ್ತ್ ಎಳ್ನೀರು ಕುಡ್ದಿಂದ ಬಾಡಿ ಎಲ್ಲ ತುಂಬ ಹ್ಯಾಪಿ ಫೀಲ್ ಆಗತೈತಿ. ಬಟ್ ಇವ್ರು ನೋಡಿದ್ರೆ ಊಟ ಮಾಡೋಣ ಅಂತ ಕರ್ಕೊಂಬಂದಾರ. ಅಕೌಂಟ್ದಾಗ ಕ್ಯಾಶ್ ಇಲ್ಲ. ಮುಂದಿನ ವಾರ ಪೇಮೆಂಟ್ ಬರೋ ತನಕ ನಾವು ವಜ್ದಾಗ ಅದೀವಿ. ಇವ್ರು ನೋಡಿದ್ರೆ ಇವತ್ತು ವಜ್ ಮಾಡತ್ತಾನು. ನೋಡೋಣ ಏನೇನು ಆರ್ಡ್ರ್ ಹಾಕೋದ, ಏನೇನು ತಿಂತೀವಿ ಅಂತ. ಅಕ್ಕನೂ ಮೆನ್ಯೂ ನೋಡತ್ತ ಸೀರಿಯಸ್ಲಿ. ನಮ್ಮಲ್ಲಿ ಯಾವಾಗೂ ಆರ್ಡ್ರ್ ಮಾಡೋರು ಇಕ್ಕಿ ಮತ್ತು ಇವ. ನಾವಿಬ್ರು ಹೆಂಗಂದ್ರೆ ಹೆಂಗೆ ಪಜ್ಜ, ನೀವು ಆರ್ಡ್ರ್ ಮಾಡಿರಿ ನಾವು ಸುಮ್ಮ ತಿಂತೀವಿ. ಊಟ ಮಾಡಿ ಕೈ ತಕೊಂಡು ಹೋಗ್ತೀವಿ. ಇವರು ಸೀರಿಯಸ್ಸಾಗಿ ಮೆನ್ಯೂ ನೋಡತ್ತಾರ. ನೋಡ್ರಿ ಸೆಲೆಕ್ಟ್ ಮಾಡಿರಿ. ಈ ಮೆನ್ಯೂ ಎಲ್ಲ ನೋಡಿದ್ದೀವಿ. ಆರ್ಥಿಕ ಪರಿಸ್ಥಿತಿ ಪ್ರಕಾರ ನಾವು ನೋಡ್ಕೊಂಡಿವಿ. ನಾರ್ಮಲ್ ನಮಗೆ ರೊಟ್ಟಿ ಮನಿಗತ್ಲೆ ರೊಟ್ಟಿ ಊಟ ಎಲ್ಲ ಸಿಗ್ತದೆ, ಮಸ್ತ್ ಊಟ ಮಾಡಿ ಹೋಗೋಣ ಅಂತ. ಇಲ್ಲಿ ಬಂದೀವಿ, ಆ್ಯಂಬಿಯನ್ಸ್ ನೋಡಿಂದ ಗಾವ ಅದೀವಿ. ಬಿಲ್ ಮೆನ್ಯೂ ನೋಡಿದಂತೂ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಆರ್ಥಿಕ ಪರಿಸ್ಥಿತಿಯಿಂದ ತೀರಾ ಗಾಬ್ರದು. ಬಟ್ ಫೈನಲಿ ನಾವು ಆರ್ಡ್ರ್ ಮಾಡಿದ್ದೀವಿ ಗೈಸ್. ಏನೇನು ಆರ್ಡ್ರ್ ಮಾಡಿದ್ರಿ? ಏನೇನು ಆರ್ಡ್ರ್ ಮಾಡಿದ್ವಿ? ಶೇಜ್ವಾನ್ ಫ್ರೈಡ್ ರೈಸ್ ಮತ್ತು ಪನೀರ್ ಬಿರಿಯಾನಿ. ಹೊಡೆ ತುಂಬ ತಿನ್ನೋನು. ಒನ್ ಅವರ್ ಅಕ್ಕ, ಹಾಫ್ ಆನ್ ಅವರ್ ಟು 1 ಅವರ್ ತಿಂದು ಆರಾಮ್ಸೆ ಯಾವಾಗ ಹೋಗಿ ದರ್ಶನದ್ದು ಮಾಡಿಸ್ಕೊಂಡು ಹೋಗೋಣ್ರಿ ಅಷ್ಟೇ. ಆದರೂ ಆರ್ಡ್ರ್ ಮಾಡಿದ್ದೆವು, ಬಿಡಲಿಲ್ಲ. ಒಂದು ಡೀಲ್ ಹೇಳತ್ತಾನ, ಸೊ ಕೇಳೋಣ ಬರ್ರಿ. ಹಾಂ ಹೇಳಿ. ಇಲ್ಲದಾಗ ಏನಾದ್ರೆ ವೆಜ್ ಶೇಜ್ವಾನ್ ಫ್ರೈಡ್ ರೈಸ್ 130 ಮ್ಯಾಗಿತ್ತು, ನಾ ಕೊಡಿಸ್ತೇನೆ. ಹಾಂ 130 ರೂಪಾಯಿ ಆಗಿತ್ತು, ನೀವು ಕೊಡಿಸ್ಬೇಕು. ಡನ್ ಗೈಸ್. ನೋಡೋಣ. ಬಟ್ ನಾವಿವತ್ತು ನೋಡಬೇಕು. ಇಂದಸ್ಗೆ ಹೋಗ್ತೀವಿ ಇವತ್ತು. ಹೋಗಿಂದ ಶೇಜ್ವಾನ ಫ್ರೈಡ್ ರೈಸ್ ಏನಾರು 130ಕ್ಕಿಂತ ಹೆಚ್ಚಿತ್ತು. ಅವನಂತೂ ಬಿಡಂಗಿಲ್ಲ. ಇವತ್ತು ಕಮ್ಮಿ ಇತ್ತು, ನಾ ಕೊಡಿಸ್ತೀನಿ. ಡನ್. ರಿಚ್ ಪೀಪಲ್ ನೋಡಿ ಗೈಸ್. ಇಲ್ಲಿ ಟಿಶ್ಯೂಲೆ ಪ್ಲೇಟ್ ಒರೆಸ್ಕೊಂಡು, ಇಲ್ಲಿ ಇವರೆಲ್ಲ ಅಂದರೆ ಪ್ಲೇಟ್ ಫಸ್ಟ್ ಟಿಶ್ಯೂಲೇನೆ ಒರೆಸ್ಬೇಕು, ಆಮೇಲೆ ಕಿಸೆದಾಗದು ಇಟ್ಕೊಂಡು ಹೋಗ್ಬೇಡ್ರಿ ಇವತ್ತು. ಗೈಸ್ ನಮ್ದೆಲ್ಲ ಊಟ ತುಪ್ಪಚ್ಚ. ಬಿಲ್ ಪೇ ಮಾಡಿದವ್ರು ರೊಕ್ಕ ಕೇಳತ್ತಾರು. ಬಿಲ್ ಪೇ ಮಾಡಿದವರು ಈಗ ರೊಕ್ಕ ಬಿಡು ಅನ್ನತ್ತಾರು. ನಾವಂತೂ ಬಿಡೋದಿಲ್ಲ. 20 ರೂಪಾಯಿ ಕೊಡು. ದಿಢೀರ್ ಅಂತ ಇಷ್ಟು ದೊಡ್ಡ ಅಮೌಂಟ್ ಕೇಳ್ತಾರೆ, ನನ್ನ ಹತ್ರ ಇರುತ್ತೆ. ಗೈಸ್ ನಾವು ಊಟ ಮಾಡಿ ಬಂದ್ವಿ. ಇಲ್ಲಿ ಎಲ್ಲ ಓಡ್ ಬರಾಕ್ತಿದ್ ನೋಡಿದ್ರೆ ಓಪನ್ ಆಗೈತೆ ಅನ್ಕೊಂಡಿವಿ. ಬಟ್ ಅವ್ರು ಗೇಟ್ ಜಿಗದು ಬರತ್ತಾರ ನೋಡ್ರಿ. ಇಲ್ಲಿ
ನೋಡಿ ಗೈಸ್ 4:30 ಆಯಿತು. ಈಗ ಅವ್ರ ಒಳಗಡೆ ಇರೋ ಅಂಗಡಿ ಬಾಗ್ಲ ಗೇಟ್ ಎಲ್ಲ ಈಗ ಓಪನ್ ಮಾಡತ್ತಾರೆ. ಎಷ್ಟೊಂದು ಜನ ಈಗ ಕರೆಕ್ಟ್ ಟೈಮಿಗೆ ಬಂದಾರ. ಅವ್ರಿಗೆ ಆಲ್ರೆಡಿ ಟೈಮ್ ಗೊತ್ತಿತ್ತು ಅನ್ನಿಸ್ತಾರೆ, ಶಾನೆ ಆಗ್ಬಿಟ್ರೆ. ನಾವ ಹುಚ್ಚ್ರ ಲೇಟಾಗಿ ಬಂದ್ವಿ, ಲೇಟಾಗಿ ಬಂದ್ವಿ ಅಂದರೆ ತಿಳ್ಕೊಂಬಿಡ್ರಿ. 12:30ಗೆ ಕ್ಲೋಸ್ ಆಗೈತಿ, ನಾವು 2:30 ಬಂದ್ವಿ. ಈಗ 4:00 ಓಪನ್ ಆಗೈತಿ. 2:30ಯಿಂದ 4:00 ತನಕ ವೆಯ್ಟ್ ಮಾಡತ್ತೀವಿ. ನಡೀರಿ ಇನ್ನು ಇಷ್ಟು ಮಂದ್ಯಾಗ ಹೋಗೋದು ವಜೆ ಐತಿ. ನೋಡೋಣ್ರಿ ಏನಕ್ಕ. My name is Arnushak Bhatkurki. ಮುಂದೆ I am from Malimpur and I come. ಅದಕ್ಕೆ ಅವರವ ಕಾಳಾಗ ಕರಿದಾರ ಕಟ್ಟಿ ಕಳ್ಸ. ಅಯ್ಯಪ್ಪ ಪಾರ್ಟ್ ಟೈಮಾಗ ನಮ್ಮ ಐಶ್ವರ್ಯ ಕ್ಯಾಮ್ರಾಮನ್ ಆಗಿ ಹೇಳ ನೋಡ್ರಿ. ಎಲ್ಲೋ ಇಬ್ರು ಕಳ್ಕೊಂಡ್ಬಿಟ್ಟಾರ ಗೈಸ್. ಏಯ್ ನನ್ನ ಡ್ರೆಸ್ ಮತ್ತು ಸೋಫಾ ಮ್ಯಾಚಿಂಗ್. ಗೂಗಲ್ನಾಗ ಲೊಕೇಶನ್ ಹಾಕಿದ್ರೆ ಆರಾಮ್ ಸಿಗತ್ತದ. ಎಂಟ್ರಿ ಸೈಡ್ ನಾವೀಗ ಸಣ್ಣ ಹುಡುಗನ್ಕಿ. Okay guys, please like, share, comment and subscribe for my YouTube channel. Let's wait for part 2.